ಆಗಿದೆ, ಹೃದಯ ತುಂಬಿ ಬಂದಿದೆ. ಅದಕ್ಕೆ ಕಾರಣಗಳು ಹಲವಾರು. ಇವತ್ತು ಸ್ವಲ್ಪ ಕಾಲಿಗೆ ಚಕ್ರ ಹಾಕೊಂಡು ಓಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ. ಅದು ಬಂದು ಸಾರ್ಥಕ ಆಯ್ತು ಅಂತ ಅನಿಸ್ತಾ ಇದೆ. ವೆಂಕಟೇಶ್ ಜಿ, ನಿಮ್ಮ ಡೆಡಿಕೇಶನ್, ನಿಮ್ಮ ಕಲಾ ಪ್ರೇಮ, ಪ್ರೀತಿ ಇದೆಲ್ಲವೂ ಕೂಡ ಇನ್ನೊಬ್ಬರಿಗೆ ಆದರ್ಶ ಅಂತ ತಿಳ್ಕೊಳ್ತೀನಿ ನಾನು. ಬರಲೇಬೇಕು ಸರ್, ಸ್ವಲ್ಪ ಹೊತ್ತಾರು ಬರಲೇಬೇಕು ಅಂತ ಹೇಳಿದ್ರು. ಬಂದು ಸಂತೋಷ ಕ್ಷಣಗಳನ್ನು ನಾನು ಇಲ್ಲಿ ಕಳೀತಾ ಇದ್ದೀನಿ. ನಿಮ್ಮೆಲ್ಲ ಕನಸುಗಳು ನನಸಾಗಲಿ ವೆಂಕಟೇಶ್ ಅವರೇ. ಗಾಯನದಲ್ಲಿ ದೊಡ್ಡ ಸಾಧನೆ ಮಾಡಿದ್ದೀರಿ, ಜೊತೆಗೆ ಸಂಘಟಕರಾಗಿ ಕೂಡ ಒಳ್ಳೆಯ ಸಾಧನೆ ಮಾಡ್ತಾ ಇದ್ದೀರಿ. ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ದೇವರು ಒಳ್ಳೇದು ಮಾಡಿ. ನಾನು ಬಹಳ ಫೀಲ್ ಆಯ್ತು ನಿಮಗೆ ಈ ಹಾಡು ಕೇಳಿ, ಅಂತೂ ಬಹಳ ಮನಸ್ಸಿಗೆ ಫೀಲ್ ಆಯ್ತು. ಇನ್ನೊಂದು ಬಹಳ ಸಂತೋಷ ಏನಂದ್ರೆ, ನಮಗೆ ನಾನು ಸುಮಾರು 30 ವರ್ಷಗಳ ಪರಿಚಯ, ನನಗೂ ಗುರು ಸರ್ ಅವರಿಗೂ. ಈ ಇಡೀ ಒಂದು ಎಸ್ಪೆಷಲಿ ಕರೋಕೆಗೆ ಅವರು ಮೂಲ ಪುರುಷರು ಅಂತ ಹೇಳ್ಬೋದು. ಯಾಕೆಂದ್ರೆ ಅವರ ಸಾಧನೆ, ಅವರಿಬ್ಬರು ಅಷ್ಟೇ. ಮಂಜುಳಾ ಅವರು ಬಹಳ ಆತ್ಮೀಯರು, ಗುರು ಅಷ್ಟೇ ಬಹಳ ಆತ್ಮೀಯರು. ಅವರಿಬ್ಬರು ಈ ಕ್ಷೇತ್ರಕ್ಕೆ, ಸಂಗೀತ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆ ಇದೆಯಲ್ಲ, ಇಟ್ ಇಸ್ ರಿಯಲಿ ಬಿಯಾಂಡ್ ಎಕ್ಸ್ಪ್ಲನೇಷನ್. ಅಂತ ಒಂದು ಅದ್ಭುತ ಸೇವೆಯನ್ನು ನೀಡಿದ್ದಾರೆ ಅವರು. ಎಷ್ಟು ಜನರನ್ನು ಬೆಳೆಸಿದ್ದಾರೆ. ಸ್ವತಃ ಒಳ್ಳೆಯ ಗಾಯಕರು, ಸಂಗೀತ ನಿರ್ದೇಶಕರು ಗುರು ಅವರು, ಜೊತೆಗೆ ಅನೇಕ ಮಂದಿಯನ್ನು ಬೆಳೆಸಿದ್ದಾರೆ ಈ ಕ್ಷೇತ್ರದಲ್ಲಿ. ಎಲ್ರಿಗೂ ಪ್ರೀತಿ ತೋರಿಸಿದ್ದಾರೆ, ಸ್ನೇಹ ತೋರಿಸಿದ್ದಾರೆ. ಎಷ್ಟು ಬಿಸಿ ಇದ್ರು ಬಂದಿದ್ದಾರೆ. ಹಾಗಾಗಿ ಹೇಳಿದ್ರು, ನಾನು ಹೊರಟಿದ್ದಿಲ್ಲ, ಗುರುವರು ಬರ್ತಾ ಇರ್ತೇನೆ. ಆಯ್ತಪ್ಪ, ಖಂಡಿತ ನಿಲ್ತೇನೆ ಅಂತ ಹೇಳಿದೆ. ತುಂಬಾ ಖುಷಿ ಆಯ್ತು. ನಮಗೂ ಪರ್ಸನಲಿ ವಿ ಹ್ಯಾವ್ ವೆರಿ ಗುಡ್, ಒಂಥರ ಹೃದಯದ ಬಾಂಧವ್ಯ ನಮಗಿದೆ ಆ ಕುಟುಂಬದ ಜೊತೆಗೆ. ಗುರು ಸರ್ ಅವರಿಗೆ ದೇವರು ಚೆನ್ನಾಗಿ ಅವ್ರನ್ನ ಇಟ್ಟಿರ್ಲಿ. ಅವರು ಸದಾ 18-25 ಒಂದು ಯುವಕರಾಗಿ ಇದ್ದಾರೆ, ಇನ್ನು ಕೂಡ ಹಾಗೆ ಇದ್ದಾರೆ. ಅವರಿಗೆ ಏಜ್ ಆಗೋದೇ ಇಲ್ಲ ಅವರಿಗೆ, ಗೊತ್ತಾಯ್ತಾ? ನಾನು 30 ವರ್ಷಗಳಿಂದ ಗಮನಿಸ್ತಾ ಇದ್ದೀನಿ, ಹಾಗೆ ಇದ್ದಾರೆ ಅವರಿಗೆ. ನಾನು ಹಾಗೆಯಾ? ಪುಣ್ಯಕ್ಕೆ BP ಎಲ್ಲ ಶುಗರ್ ಅಲ್ಲಿ ಈಗ ಸ್ಟಾರ್ಟ್ ಆಗಿಲ್ಲ ಇದುವರೆಗೆ, ಮೊದಲಿಲ್ಲ. ದೇವರು ಒಳ್ಳೇದು ಮಾಡ್ಲಿ, ಎಲ್ಲರಿಗೂ ಶುಭವಾಗ್ಲಿ. ನಮ್ಮೂರು ಹುಡುಗಿಗಳು ಇಲ್ಲಿ ಇಷ್ಟು ಸಾಧನೆ ಮಾಡ್ತಾ ಇರೋ ನೋಡಿ, ಖುಷಿ ಆಗತ್ತಲ್ಲ. ಈ ಸ್ಟುಡಿಯೋ ಎಷ್ಟೋ ಜನರಿಗೆ ಒಂದು ಅವಕಾಶ ಕೊಡ್ತಾ ಇದ್ದೀರಿ ನೀವು. ಗ್ರೇಟ್. ದೀಪಾ ಎಡ್ಡಾವಡ್ ಒಳ್ಳೇದಾಗ್ಲಿ. ದೀಪಿಕಾಗೆ ಬೇಟೆಗಾಗಿ ಅರ್ಥ ಆಗ್ಬಿಟ್ಟಿತ್ತು ಸರ್, ಅರ್ಥ ಆಗ್ಬಿಡ ಎಡ್ಡಾವಡ್. ಬಹಳ ಸಂತೋಷ. ಮತ್ತೆ ಇಲ್ಲಿ ಒಬ್ಬೊಬ್ಬರು ಇದ್ರು ಕೂಡ, ಒಬ್ಬೊಬ್ರು 100 ಜನ ಇದ್ದಾಗಿ ನಾನು ಜನ ಎಷ್ಟು ನೋಡೋದಿಲ್ಲ. 1,00,000 ಜನ ಇದ್ರು, 10 ಜನ ಇದ್ರು, ಎಲ್ಲ ನನ್ನ ಬಂಧುಗಳೇ. ಐ ಲವ್ ಯು ಆಲ್ ಅಷ್ಟೇ. ಎಷ್ಟು ಚೆನ್ನಾಗಿದೆ, ಎಲ್ಲ ಮಧುರ ಕಂಠಗಳು. ಸರ್ ಅವರು ನಮಗೆ, ಸಾಮೂರ್ತಿ ಅವರು ನಮಗೆ ಮೈಸೂರಿನ ಪರಿಚಯ. PV ಶ್ರೀನಿವಾಸ್ ಕಂಠ ಅಂದ್ರೆ ಹಾಗೆ ಒರಿಜಿನಲ್ ಕಂಠ ತರ ಇದೆ ಅವರು. ಎಲ್ಲರೂ ಅಷ್ಟೇ ಸರ್, ಪ್ರತಿಯೊಬ್ಬರು ಕೂಡ. ನಿಮಗೆ ಎಷ್ಟು ಸರ್ ಏಜ್ ಈಗ? 58. 28ರ ಕೆಳಗೆ ಇದ್ದೀವಿ, ಅದ್ರ ಮೇಲೆ ಹೋಗೋದು ಆಯ್ತಾ? 20 ವರ್ಷದ ಬಂದು ಎಲ್ಲರೂ ಅಷ್ಟೇ. ಎಲ್ಲ ಬಂಧುಗಳಿಗೂ ಒಳ್ಳೇದಾಗ್ಲಿಪ್ಪ. ನಿಮ್ಮ ಕಲಾ ಸೇವೆ ಹೀಗೆ ಮುಂದುವರಿಲಿ ಅಷ್ಟೇ ನಾನು ಹೇಳೋದು. ಯಾಕೆಂದ್ರೆ ಸಂಗೀತ ದೈವಿಕವಾದ್ದು, ಅದು ನಮ್ಮ ಹೃದಯದ ಭಾಷೆ. ಕೆಲವರದಲ್ಲಿ ಹೆಚ್ಚು ಸಾಧನೆ ಮಾಡಬಹುದು. ಆ ಸಾಧನೆ ನಿರಂತರವಾಗಿದೆ. ತಪಸ್ಸದು, ತಪಸ್ಸೆ. ಯಾವುದೇ ಸಂಗೀತ ಸಿದ್ಧಿ ಆಗ್ಬೇಕಾದ್ರೆ ನಿಮ್ಗೆಲ್ಲ ದೇವರು ಈ ಮಾರ್ಗದಲ್ಲಿ ನಡೆಸಿದ್ದಾನಲ್ಲ, ಅದೇ ಖುಷಿ ನನಗೆ. ನಾನು ಬಾಲಮುರಳಿ ಒಂದ್ಸಲ ಕೇಳಿದ್ದೇನೆ, ಬಾಲಮುರಳಿ ಅವ್ರ ತನ್ನ ನೀಡುವ ಅವಕಾಶ ಇತ್ತು ನನಗೆ. ಕೇಳಿದ್ದೇನೆ, ಅವರು ಹೇಳಿದ ಮಾತು. ಅವರು ನನಗೆ ಅವ್ರಿಗೆ ದೊಡ್ಡವರು ಯಾರಿಲ್ಲ, JSS ದೊಡ್ಡವರು ಯಾರಿಲ್ಲ. ಬಾಲಮುರಳಿ ಹೇಳಿದ್ರು, ಐ ಡೋಂಟ್ ನೋ ಮ್ಯೂಸಿಕ್. ಬಾಲಮುರಳಿ ಆದ್ರೆ ಅಲ್ಲಿ ನಿಲ್ಲಿಲ್ಲ ಸರ್ ಅವರು, ಬಟ್ ಮ್ಯೂಸಿಕ್ ನೋಸ್ ಮೀ ಅಂತ. ಎಂತ ಮಾತು ನೋಡಿ. ನಮ್ಮ ಭಾಗ್ಯ ಅಲ್ವಾ, ಭಗವಂತ ಈ ಕ್ಷೇತ್ರದಲ್ಲಿ ನಮ್ಮ ನಡೆಸ್ತಾ ಇರೋದು. ಈ ಸಂಗೀತ ಮಾಡುವಂಥದ್ದು ಇಷ್ಟೇ ಬಂಧುಗಳೇ. ನನಗಂತೂ ನನ್ನ ತಂದೆ ತಾಯಿಗಳ ಆಶೀರ್ವಾದ. ನಾನೇನು ವಿದ್ವಾಂಸನಂದ್ರೆ ಏನು ಅಲ್ಲ, ಆದ್ರೆ ಜನರ ಪ್ರೀತಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇದೆ. ಅಂತ ಪ್ರೀತಿಯನ್ನ ನಾವು ಗಳಿಸ್ಬೋದು ಈ ಕ್ಷೇತ್ರದಲ್ಲಿ. ನಮ್ಮಿಂದ ದೊಡ್ಡವರು ನಮ್ಮ ಕಾಲಿಗೆ ಬೀಳ್ತಾರದ, ಸಂಗೀತಕ್ಕೆ ಕೊಡೋ ಒಂದು ಮರ್ಯಾದೆ, ಆ ಗೌರವ, ಪ್ರೀತಿ, ಭಕ್ತಿ, ನೀತಿ, ಇದು ಭಾರತದ ಸಂಸ್ಕೃತಿ. ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ರಿಲಿಜನ್, ಎವ್ರಿಥಿಂಗ್, ಲವ್ ಆಲ್. ಇದು ಒಂದಿದ್ದು ಬಿಟ್ರೆ ಯಾರಿಗೆ ಕಷ್ಟ ಇಲ್ಲ ಸ್ವಾಮಿ. ನಮ್ಮ ನಗುಮುಖ ಮಾತ್ರ ಕಾಣುತ್ತೆ. ನಮ್ಮ ಒಳಗಿನ ಒತ್ತಡಗಳು, ದುಗುಡ ದುಮ್ಮಾನಗಳು, ಕಷ್ಟ ಕಾರ್ಪಣ್ಯಗಳು ಎಲ್ಲವನ್ನು ಅನುಭವಿಸಿದ್ದೆ ನಾವು. ಬೇವು ಬೆಲ್ಲದ ಬದುಕಿನಲ್ಲಿ ಭಗವಂತನ ಇಷ್ಟೇ ಕೇಳಿಕೊಳ್ಬೋದು, ಅಪ್ಪ ಬೇವು ಇದ್ದೇ ಇದೆ ಅಂತ ಗೊತ್ತು ನನಗೆ, ಬೆಲ್ಲದ ಅಂಶ ಹೆಚ್ಚಿರ್ಲಿ, ಬೇವನ್ನ ಸಹಿಸಿಕೊಳ್ಳೋ ಶಕ್ತಿಯನ್ನು ಕೊಡುದು. ಇಷ್ಟೇ ನಾವು ಕೇಳುವುದು. ಹಾಗಾಗಿ ನಾವು ಕಲಾವಿದರೆಲ್ಲರೂ ಅಷ್ಟೇ, ನಾವು ಒಳಗಿನ ಎಲ್ಲರನ್ನ ಪ್ರೀತಿಸಿ ಬಂದಿದ್ದೇವೆ. ಇದೇನು ಮುಖ್ಯ. ಇದೇ ಭಾರತದ ಸಂಸ್ಕೃತಿ, ಇದೇ ವೆಂಕಟೇಶ್ವರ ಸಂಸ್ಕೃತಿ. ಹೌದು, ನಿಮ್ಮ ಕಲಾರತ್ನ ವೆಂಕಟೇಶ್ವರ ಸಾರಥ್ಯದ ವಿನಯ್ ಜಿಂಪೆಟ್ಸ್ ತಂಡಕ್ಕೆ ನಾನು ಶುಭ ಹಾರೈಸ್ತಾ ಇದ್ದೀನಿ. ದೇವರು ಒಳ್ಳೇದು ಮಾಡಲಿ. ಹೀಗೆ ನಿಮ್ಮ ಕೆಲಸ ಕಾರ್ಯಗಳು ನಡೀತಾ ಇರಲಿ. ಗುರು ಅವರ ಸಹಕಾರ ನಿಮಗೆ ಸದಾ ಇರ್ತದೆ. ಈಸ್ ಅ ಜೆಮ್ ಆಫ್ ಎ ಪರ್ಸನ್ ಹೂ ಸಪೋರ್ಟ್ಸ್ ಎವ್ರಿವನ್. ನಿಜವಾದ ಆಸಕ್ತಿ, ಡೆಡಿಕೇಶನ್ ಎಲ್ಲಿದೆ ಅಲ್ಲಿ ಅವನು ಗುರುತಿಸಿ ಸಪೋರ್ಟ್ ಮಾಡುವಂತ ವಿಶಾಲ ಮನಸ್ಸು ಅವರಿಗಿದೆ.
ಒಳ್ಳೇದಾಗ್ಲಿ. ದೀಪಿಕಾ, ನಿಮ್ಮ ಸ್ಟುಡಿಯೋ ಅಷ್ಟೇ ಈಗ ಅನೇಕ ಮಂದಿಗೆ, ಸಹಸ್ರಾರು ಮಂದಿಗೆ ಈಗಾಗಲೇ ದೊಡ್ಡ ಪ್ರಸಿದ್ಧಿಯನ್ನು ಪಡೆದಿದೆ. ಇನ್ನಷ್ಟು ಮತ್ತಷ್ಟು ನಿಮ್ಗೆ ಒಳ್ಳೇದಾಗ್ಲಿ, ಶುಭವಾಗಲಿ. ನನ್ನ ಜೊತೆ ಸೇರ್ಕೊಂಡು 2 ಲೈನ್ ಹಾಡಿ. ಪ್ರೀತಿಯೆಂಬ ದೈವವೇ ನಮಗಾಧಾರ, ಆ ದೈವ ತಂದ ಬರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿಯೆಂಬ ದೈವವೇ ನಮಗಾಧಾರ, ಆ ದೈವ ತಂದ ಬರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ. ಸರ್ ಬೇಡ ಸರ್, ಟ್ರ್ಯಾಕ್ ಬೇಡ. ಕೊನೆಯದಾಗಿ, ಯಾವುದೇ ಟೆನ್ಷನ್ ಇದ್ರು ಸ್ವಲ್ಪ ಮಾನಿಟರ್ ಕಮ್ಮಿ ಮಾಡಿ ಸರ್, ಬೇಕು ಬೇಸ್ ಸ್ವಲ್ಪ ಕಮ್ಮಿ ಮಾಡಿ. ಯಾವುದೇ ಟೆನ್ಷನ್ ಇದ್ರು ಸಿಂಪಲ್ ಆಗಿ ಸಾಕು ನಮ್ಗೆ, ನೆಕ್ಸ್ಟ್ ಏನ್ ಬೇಡ. ಯಾವುದೇ ಟೆನ್ಷನ್ ಇದ್ರು ಹೋಗುತ್ತೆ. ಈ ಹಾಡು 2 ಶ್ಲೋಕ ಕೇಳಿಬಿಟ್ರೆ ನನ್ಗಂತೂ, ನಾನು ಸಂತೋಷದಲ್ಲಿದ್ದಾಗಲೂ ಹಾಡ್ತೀನಿ, ಟೆನ್ಷನ್ ಇದ್ದಾಗಲೂ ಹಾಡ್ತೀನಿ ಇದನ್ನ. ನನ್ನ ಅಚ್ಚುಮೆಚ್ಚಿನ ಗಾಯಕರಾದ ಜೇಸುದಾಸ್ ಅವರು, ಗುರು ಸರ್ ಗೊತ್ತದು, ನನ್ನ ಅಚ್ಚುಮೆಚ್ಚಿನ ಗಾಯಕರು ಜೇಸುದಾಸ್ ಅವರು. ಅವರೊಂದು ಹಾಡು ಸುಮ್ಮನೆ ನೀವು ಫೀಲ್ ಮಾಡಿ, ಸ್ವಲ್ಪ ಮಾನಿಟರ್ ಕೊಡಿ ಸರ್, ಸ್ವಲ್ಪ. ಸ್ವಲ್ಪ ಕಮ್ಮಿ. ಹಲೋ ಹಲೋ ಹಲೋ. ನಿಸರಿ ಮನಿ ಮರಿ ಮನಿ ಸನಿ ಮರಿ ಸರಿ. ಹರಿವರಾಸನಂ ವಿಶ್ವಮೋಹನಂ, ಹರಿವರಾಸನಂ ವಿಶ್ವಮೋಹನಂ, ಹರಿಜಗೀಶ್ವರಂ ಆರಾಧ್ಯ ಪಾದುಕಂ, ಹರಿವಿಮರ್ದನಂ